ಹನುಮಗಿರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡಿನ ಪ್ರಕೃತಿ ಸೌಂದರ್ಯ, ಧಾರ್ಮಿಕ ಪರಂಪರೆ, ಪುರಾಣ ವೈಭವ ಮತ್ತು ಶಿಲ್ಪಕಲಾ ವೈಭವಗಳ ಅದ್ಭುತ ಸಂಗಮವಾಗಿರುವ ಒಂದು ಪುಣ್ಯಕ್ಷೇತ್ರ. ಪೂರ್ವ ದಿಕ್ಕಿನಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಹಸಿರು ಹೊದಿಕೆಯೊಂದಿಗೆ ಹರಡಿಕೊಂಡಿರುವ ಮಲೆನಾಡು ಪ್ರದೇಶದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮತ್ತು ಸುಳ್ಯ ಮಾರ್ಗವಾಗಿ ಸಾಗುತ್ತಾ ಕಾವು ಎಂಬ ಸ್ಥಳದಿಂದ ದಕ್ಷಿಣ ದಿಕ್ಕಿನತ್ತ ಪ್ರಯಾಣಿಸಿದರೆ ಈಶ್ವರಮಂಗಲ ಎಂಬ ಸುಂದರವಾದ ಪೇಟೆ ಎದುರಾಗುತ್ತದೆ. ಈಶ್ವರಮಂಗಲವು ತನ್ನ ವಿದ್ಯಾಸಂಸ್ಥೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಪ್ರಕೃತಿ ಸಂಪತ್ತಿನಿಂದ ಪ್ರಸಿದ್ಧವಾದ ಪ್ರದೇಶವಾಗಿದ್ದು, ಇದೇ ಪ್ರದೇಶದ ಸುತ್ತಮುತ್ತಲಿನ ಎತ್ತರದ ಗುಡ್ಡ ಪ್ರದೇಶಗಳಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಸ್ಯ ಸಮೃದ್ಧವಾದ ಭೂಭಾಗದಲ್ಲಿ ಪವಿತ್ರವಾದ ಹನುಮಗಿರಿ ಕ್ಷೇತ್ರವು ನೆಲೆಗೊಂಡಿದೆ. ಪಡುವನ್ನೂರು ಮತ್ತು ನೆಟ್ಟಣಿಗೆ ಮೂಡ್ನೂರು ಗ್ರಾಮಗಳ ಗಡಿ ಪ್ರದೇಶದಲ್ಲಿ ನೆಲೆಗೊಂಡಿರುವ ಈ ಪುಣ್ಯಕ್ಷೇತ್ರವು ಭಕ್ತರ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುವ ಅಪೂರ್ವ ಕ್ಷೇತ್ರವಾಗಿದೆ. ಇಲ್ಲಿನ ಪರಿಸರವು ಕೇವಲ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವಲ್ಲದೆ, ಪ್ರಕೃತಿ ಮತ್ತು ಪುರಾಣಗಳ ಸಮನ್ವಯದಿಂದ ರೂಪುಗೊಂಡ ದೈವಿಕ ಅನುಭವದ ತಾಣವಾಗಿದೆ. ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಆಂಜನೇಯ ಸ್ವಾಮಿಯು ಭಕ್ತರ ಪಾಲಿಗೆ ಶಕ್ತಿ, ಧೈರ್ಯ, ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕವಾಗಿದ್ದಾನೆ. ಪುರಾಣದ ನಂಬಿಕೆಯ ಪ್ರಕಾರ, ರಾಮಾಯಣದ ಯುದ್ಧ ಸಂದರ್ಭದಲ್ಲಿ ಲಕ್ಷ್ಮಣನ ಜೀವರಕ್ಷಣೆಗಾಗಿ ಹನುಮಂತನು ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ದಕ್ಷಿಣದತ್ತ ತಂದನು. ಶ್ರೀರಾಮನ ಸಂಕಲ್ಪದಂತೆ ಆ ಗಿರಿಯು ನಂತರ ಗೋವಿಂದನ ಆವಾಸ ಸ್ಥಾನವಾಗಿ ವಜ್ರಗಿರಿಯಲ್ಲಿ ಸ್ಥಾಪಿಸಲ್ಪಟ್ಟಿತು ಎಂಬ ನಂಬಿಕೆಯಿದೆ. ಹನುಮಂತನು ಆ ಮಹಾಗಿರಿಯನ್ನು ಹೊತ್ತು ತರುತ್ತಿದ್ದಾಗ ಅದರ ಕೆಲವು ಭಾಗಗಳು ದಕ್ಷಿಣ ಭಾರತದ ವಿವಿಧ ಪ್ರದೇಶಗಳಲ್ಲಿ ಬಿದ್ದವು ಎಂಬ ಪೌರಾಣಿಕ ಕಥೆ ಪ್ರಚಲಿತದಲ್ಲಿದೆ. ಕೊಟಚಾದ್ರಿ, ಬ್ರಹ್ಮಗಿರಿ ಮುಂತಾದ ಪರ್ವತ ಪ್ರದೇಶಗಳು ಆ ದಿವ್ಯಗಿರಿಯ ಅಂಶಗಳೆಂದು ಪರಿಗಣಿಸಲಾಗುತ್ತದೆ. ಈಶ್ವರಮಂಗಲದ ಹನುಮಗಿರಿಯು ಅಂತಹ ಪವಿತ್ರ ಶಿಲಾಖಂಡಗಳಲ್ಲಿ ಒಂದೆಂಬ ಭಕ್ತಿಯ ನಂಬಿಕೆಯಿಂದಲೇ ಈ ಸ್ಥಳವು ಮಹತ್ವ ಪಡೆದಿದೆ. ಇದೇ ಕಾರಣದಿಂದ ಇಲ್ಲಿ ಆಂಜನೇಯನ ಆರಾಧನೆಗಾಗಿ ಸುಂದರವಾದ ದೇವಾಲಯ ಮತ್ತು ವಿಶಿಷ್ಟವಾದ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರ ನಿರ್ಮಾಣಗೊಂಡಿದೆ. ಕಾವು ಮಾರ್ಗವಾಗಿ ಈಶ್ವರಮಂಗಲ ರಸ್ತೆಯಲ್ಲಿ ಸುಮಾರು 5 ಕಿಲೋಮೀಟರ್ ಪ್ರಯಾಣಿಸಿದಾಗ ಹನುಮಗಿರಿಯ ಪ್ರವೇಶದ್ವಾರ ಕಾಣಿಸುತ್ತದೆ. ಅಲ್ಲಿಂದ ಕೆಲವೇ ಹೆಜ್ಜೆ ಮುಂದೆ ಸಾಗಿದರೆ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಗೊಂಡಿರುವ ಆಂಜನೇಯ ಕ್ಷೇತ್ರದ ದರ್ಶನವಾಗುತ್ತದೆ. ಕ್ಷೇತ್ರದ ಪ್ರವೇಶ ಭಾಗದಲ್ಲಿರುವ ಸುಂದರವಾದ ಸಣ್ಣ ಪ್ರವೇಶ ಮಂಟಪವು ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ಆ ಮಂಟಪವನ್ನು ದಾಟಿ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಭಕ್ತನ ಮನಸ್ಸಿನಲ್ಲಿ ರಾಮಾಯಣದ ದಿವ್ಯಲೋಕ ತೆರೆದುಕೊಳ್ಳುತ್ತದೆ. ಇಲ್ಲಿ ನಿರ್ಮಿಸಲಾಗಿರುವ ರಾಮಾಯಣ ಮಾನಸೋದ್ಯಾನವು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಎಡಭಾಗದಲ್ಲಿರುವ ಗೋಡೆಗಳಿಗೆ ಅಳವಡಿಸಿರುವ ಶಿಲಾ ಕೆತ್ತನೆಗಳು ಮತ್ತು ಅವುಗಳೊಂದಿಗೆ ನೀಡಿರುವ ವಿವರಣಾ ಫಲಕಗಳು ರಾಮಾಯಣದ ಮಹತ್ವದ ಘಟನೆಗಳನ್ನು ಜೀವಂತವಾಗಿ ವಿವರಿಸುತ್ತವೆ. ಶ್ರೀರಾಮನ ಜನನಕ್ಕೂ ಮುನ್ನ ನಡೆದ ಪುತ್ರಕಾಮೇಷ್ಟಿ ಯಾಗ, ದಶರಥ ಮಹಾರಾಜನಿಗೆ ಜನಿಸಿದ ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ಬಾಲ್ಯ, ವಿಶ್ವಾಮಿತ್ರ ಮಹರ್ಷಿಯೊಂದಿಗೆ ರಾಮಲಕ್ಷ್ಮಣರ ಪ್ರಯಾಣ, ಯಜ್ಞ ಸಂರಕ್ಷಣೆ, ಅಹಲ್ಯೆಯ ಶಾಪ ವಿಮೋಚನೆ, ಸೀತಾ ಸ್ವಯಂವರ, ಶಿವಧನುಸ್ಸಿನ ಭಂಗ, ಭಾರ್ಗವ ರಾಮನ ಗರ್ವಭಂಗ, ಶ್ರೀರಾಮನ ಪಟ್ಟಾಭಿಷೇಕದ ಸಂಕಲ್ಪ, ಕೈಕೇಯಿಯ ವರದಾನದ ಪರಿಣಾಮವಾಗಿ ನಡೆದ ಶ್ರೀರಾಮನ ವನವಾಸ, ಗಂಗಾ ನದಿ ದಾಟಿದ ಪ್ರಸಂಗ, ಭರತನಿಂದ ಪಾದುಕಾ ಸ್ವೀಕಾರ, ಅರಣ್ಯ ಜೀವನದ ವಿವಿಧ ಘಟನೆಗಳು, ವಿರಾಧನ ಶಾಪ ವಿಮೋಚನೆ, ಶೂರ್ಪಖೆಯ ಪ್ರಸಂಗ, ಮಾಯಾಮೃಗದ ಘಟನೆ, ಸೀತಾ ಅಪಹರಣ, ಜಟಾಯುವಿನ ವೀರಮರಣ ಮತ್ತು ಮೋಕ್ಷ, ಶಬರಿಯ ಭಕ್ತಿ ಮತ್ತು ಮೋಕ್ಷ, ಹನುಮಂತನ ಮೊದಲ ದರ್ಶನ, ಸುಗ್ರೀವನೊಂದಿಗೆ ರಾಮನ ಸ್ನೇಹ, ವಾಲಿ ಸಂಹಾರ, ಸಮುದ್ರೋಲ್ಲಂಘನ, ಅಶೋಕವನದಲ್ಲಿ ಸೀತೆಗೆ ಚೂಡಾಮಣಿ ಪ್ರದಾನ,
ಲಂಕಾದಹನ, ವಿಭೀಷಣನ ಶರಣಾಗತಿ, ಸೇತುಬಂಧನ, ಕುಂಭಕರ್ಣ ವಧೆ, ಸಂಜೀವಿನಿ ಪರ್ವತ ತರುವ ಪ್ರಸಂಗ, ಇಂದ್ರಜಿತುವಿನ ಸಂಹಾರ, ರಾವಣನ ಮೋಕ್ಷ, ವಿಭೀಷಣನ ಪಟ್ಟಾಭಿಷೇಕ, ಸೀತೆಯ ಅಗ್ನಿಪರೀಕ್ಷೆ ಮತ್ತು ಅಂತಿಮವಾಗಿ ಶ್ರೀರಾಮನ ಪಟ್ಟಾಭಿಷೇಕದವರೆಗೆ ರಾಮಾಯಣದ ಪ್ರಮುಖ ಘಟನೆಗಳನ್ನು ಇಲ್ಲಿ ಶಿಲ್ಪಕಲೆಯ ಮೂಲಕ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ಈ ಶಿಲಾಕೃತಿಗಳು ಕೇವಲ ಕಲಾಕೃತಿಗಳಲ್ಲ, ಅವು ಪುರಾಣದ ಮಹತ್ವವನ್ನು ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಜೀವಂತ ಪಾಠಗಳಾಗಿವೆ. ಹೀಗಾಗಿ ಹನುಮಗಿರಿಯ ರಾಮಾಯಣ ಮಾನಸೋದ್ಯಾನವು ಭಕ್ತರಿಗೆ ಮಾತ್ರವಲ್ಲದೆ ಇತಿಹಾಸ, ಪುರಾಣ, ಕಲೆ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿರುವ ಎಲ್ಲರಿಗೂ ಅಪೂರ್ವ ಅನುಭವವನ್ನು ನೀಡುತ್ತದೆ. ಉದ್ಯಾನದ ಸುತ್ತಮುತ್ತಲಿನ ಹಚ್ಚ ಹಸಿರಿನ ಹುಲ್ಲುಗಾವಲುಗಳು, ವಿವಿಧ ಬಗೆಯ ಪುಷ್ಪಸಸ್ಯಗಳು, ಔಷಧೀಯ ಗಿಡಮೂಲಿಕೆಗಳು ಮತ್ತು ಬಳ್ಳಿಗಳಿಂದ ತುಂಬಿರುವ ಪರಿಸರವು ಕ್ಷೇತ್ರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪ್ರಕೃತಿಯ ನಡುವೆ ನಿರ್ಮಿಸಲಾಗಿರುವ ಕಾಲುದಾರಿಯಲ್ಲಿ ಸಾಗುವಾಗ ಮನಸ್ಸಿಗೆ ನೆಮ್ಮದಿ ಮತ್ತು ಆನಂದದ ಅನುಭವ ಉಂಟಾಗುತ್ತದೆ. ಸುತ್ತಲಿನ ಶುದ್ಧ ಗಾಳಿ, ಪಕ್ಷಿಗಳ ಕಲರವ, ಹಸಿರು ವಾತಾವರಣ ಮತ್ತು ದೈವಿಕ ಶಾಂತಿ ಭಕ್ತರನ್ನು ಆಧ್ಯಾತ್ಮಿಕ ಅನುಭವದತ್ತ ಕರೆದೊಯ್ಯುತ್ತದೆ. ಮೆಟ್ಟಿಲುಗಳನ್ನು ಏರಿ ಕ್ಷೇತ್ರದ ಪ್ರಮುಖ ಭಾಗವಾದ ಆಂಜನೇಯ ಮಂದಿರವನ್ನು ತಲುಪಿದಾಗ ಭಕ್ತಿಯ ಭಾವನೆ ಇನ್ನಷ್ಟು ಗಾಢವಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಪಂಚಮುಖಿ ಆಂಜನೇಯನ ವಿಗ್ರಹವು ಭಕ್ತರನ್ನು ತನ್ನ ದಿವ್ಯ ರೂಪದಿಂದ ಆಕರ್ಷಿಸುತ್ತದೆ. ಶಕ್ತಿ, ಜ್ಞಾನ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿರುವ ಪಂಚಮುಖಿ ಆಂಜನೇಯನ ದರ್ಶನವು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದೇವರ ಸನ್ನಿಧಿಯಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿ ತಮ್ಮ ಮನೋಭಿಲಾಷೆಗಳನ್ನು ಅರ್ಪಿಸುತ್ತಾರೆ. ಕ್ಷೇತ್ರದ ಎಡಭಾಗದಲ್ಲಿ ಭಕ್ತರ ವಿಶ್ರಾಂತಿ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸೇವಾ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನರಸಿಂಹ ಮಂಟಪವನ್ನು ನಿರ್ಮಿಸಲಾಗಿದೆ. ಪಶ್ಚಿಮ ಭಾಗದ ಪಡುಕೋಣೆಯಲ್ಲಿ ಪವಮಾನ ರಥವು ನೆಲೆಗೊಂಡಿದ್ದು, ಇದು ಕ್ಷೇತ್ರದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿದೆ. ಗರುಡ ಮಂಟಪವನ್ನು ದಾಟಿ ಮುಂದೆ ಸಾಗಿದಾಗ ಹನುಮಾನ್ ಮಾನಸೋದ್ಯಾನ ಮತ್ತು ಸಂಜೀವಿನಿ ದಿವ್ಯೌಷಧ ಸಸ್ಯಗಳ ಉದ್ಯಾನವನ ಕಾಣಿಸುತ್ತದೆ. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಸಂಜೀವಿನಿ ಔಷಧಿಯ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಇಲ್ಲಿ ವಿವಿಧ ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗುತ್ತಿದೆ ಮತ್ತು ಸಂರಕ್ಷಿಸಲಾಗುತ್ತಿದೆ. ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಮಹತ್ವ ಪಡೆದ ಅನೇಕ ಸಸ್ಯ ಪ್ರಭೇದಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ಹನುಮಂತನ ಜನನದಿಂದ ಹಿಡಿದು ಶ್ರೀರಾಮನ ಅವತಾರ ಸಮಾಪ್ತಿಯವರೆಗೆ ಮತ್ತು ದ್ವಾಪರ ಯುಗದಲ್ಲಿ ಆಂಜನೇಯನು ನಿರ್ವಹಿಸಿದ ಸೇವಾ ಕೈಂಕರ್ಯಗಳವರೆಗೆ ಅನೇಕ ಕಥಾನಕಗಳನ್ನು ಶಿಲೆಗಳಲ್ಲಿ ಕೆತ್ತಲಾಗಿದೆ. ರಾಮಾಯಣ ಮತ್ತು ಹನುಮಾಯಣದ ಘಟನೆಗಳನ್ನು ಶಿಲ್ಪಕಲೆಯ ಮೂಲಕ ಆಸ್ವಾದಿಸುವ ಅವಕಾಶವನ್ನು ನೀಡುವ ಕ್ಷೇತ್ರಗಳಲ್ಲಿ ಹನುಮಗಿರಿ ವಿಶಿಷ್ಟ ಸ್ಥಾನ ಹೊಂದಿದೆ. ಕ್ಷೇತ್ರದ ಮಧ್ಯಭಾಗದಲ್ಲಿರುವ ಜ್ಞಾನ ಮಂದಿರವು ಧ್ಯಾನ, ಜಪ, ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅನುಕೂಲವಾಗುವ ಪವಿತ್ರ ಸ್ಥಳವಾಗಿದೆ. ಸಾಧು ಸಂತರು, ಆಧ್ಯಾತ್ಮಿಕ ಸಾಧಕರು ಮತ್ತು ಭಕ್ತರು ಇಲ್ಲಿ ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮತ್ತು ಅನುಷ್ಠಾನಗಳನ್ನು ನಡೆಸಲು ಅವಕಾಶ ಹೊಂದಿದ್ದಾರೆ. ಜ್ಞಾನ ಮಂದಿರದ ಸಮೀಪದಲ್ಲಿ ಕೋದಂಡಪಾಣಿ ಶ್ರೀರಾಮನ ವಿಗ್ರಹ ಮತ್ತು ರಾಮನಾಮ ಸ್ಮರಣೆಯಲ್ಲಿ ತಲ್ಲೀನನಾಗಿರುವ ಆಂಜನೇಯನ ಸುಂದರ ಮೂರ್ತಿಗಳು ಭಕ್ತರ ಗಮನ ಸೆಳೆಯುತ್ತವೆ. ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ 11 ಅಡಿ ಎತ್ತರದ ಕೃಷ್ಣಶಿಲೆಯಲ್ಲಿ ಕೆತ್ತಲಾದ ಪಂಚವಟಿಯ ಆಂಜನೇಯನ ಏಕಶಿಲಾ ವಿಗ್ರಹ. ಅಪೂರ್ವ ಶಿಲ್ಪಕೌಶಲ್ಯದಿಂದ ನಿರ್ಮಿಸಲಾದ ಈ ವಿಗ್ರಹವು ಹನುಮಂತನ ಶಕ್ತಿ, ಭಕ್ತಿ ಮತ್ತು ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಇದರ ಜೊತೆಗೆ ರಾಮಾಯಣದ ವಿವಿಧ ಪ್ರಸಂಗಗಳನ್ನು ವಿವರಿಸುವ ಸುಮಾರು 100ಕ್ಕೂ ಹೆಚ್ಚು ಶಿಲ್ಪಕಲಾ ಕೆತ್ತನೆಗಳು ಕ್ಷೇತ್ರದ ಸೌಂದರ್ಯ ಮತ್ತು ಮಹತ್ವವನ್ನು ಹೆಚ್ಚಿಸುತ್ತವೆ. ನೈಸರ್ಗಿಕ ಕಲ್ಲು ಬಂಡೆಗಳ ಮೇಲೆ ಕೆತ್ತಲಾಗಿರುವ ಆಂಜನೇಯನ ಜೀವನದ ಪುಣ್ಯ ಪ್ರಸಂಗಗಳು,
ರಾಮ ಹನುಮಂತರ ಭಕ್ತಿಯ ಸಂಬಂಧವನ್ನು ತೋರಿಸುವ ಶಿಲ್ಪಗಳು ಮತ್ತು ಧಾರ್ಮಿಕ ಸಂದೇಶಗಳನ್ನು ಸಾರುವ ಕಲಾಕೃತಿಗಳು ಈ ಕ್ಷೇತ್ರದ ವಿಶೇಷ ಸಂಪತ್ತಾಗಿವೆ. ಶಿಲ್ಪಕಲೆಯ ಪ್ರೌಢಿಮೆ, ಪ್ರಕೃತಿಯ ವೈಭವ ಮತ್ತು ಆಧ್ಯಾತ್ಮಿಕತೆಯ ಸಮನ್ವಯದಿಂದ ಹನುಮಗಿರಿಯು ಒಂದು ಅಪೂರ್ವ ಕ್ಷೇತ್ರವಾಗಿ ರೂಪುಗೊಂಡಿದೆ. ರಾಮ ಲಕ್ಷ್ಮಣರ ಸೇವೆಗಾಗಿ ಹನುಮಂತನು ಪಂಚಮುಖಿ ಸ್ವರೂಪ ತಾಳಿ ದ್ರೋಣಗಿರಿಯನ್ನು ಹೊತ್ತು ತಂದ ಸಂಜೀವಿನಿ ಪ್ರಸಂಗವು ರಾಮಾಯಣದ ಅತ್ಯಂತ ಸಾಹಸಮಯ ಘಟನೆಗಳಲ್ಲಿ ಒಂದಾಗಿದೆ. ಜೀವರಕ್ಷಕ ಶಕ್ತಿಯನ್ನು ಹೊಂದಿರುವ ಸಂಜೀವಿನಿಯಂತಹ ಔಷಧೀಯ ಸಸ್ಯಗಳ ಮಹತ್ವವನ್ನು ಜನರಿಗೆ ತಿಳಿಸುವ ಮತ್ತು ಅವುಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಇಲ್ಲಿ ಸಂಜೀವಿನಿ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ಉದ್ಯಾನವನವು ಕೇವಲ ಒಂದು ಸಸ್ಯ ಸಂಗ್ರಹಾಲಯವಲ್ಲದೆ ಪ್ರಕೃತಿ ಸಂರಕ್ಷಣೆ, ಪಾರಂಪರಿಕ ಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಂಬಂಧವನ್ನು ಸಾರುವ ಒಂದು ಜೀವಂತ ಕೇಂದ್ರವಾಗಿದೆ. ಹೀಗೆ ಹನುಮಗಿರಿಯು ದೇವಾಲಯ, ಶಿಲ್ಪಕಲೆ, ರಾಮಾಯಣದ ಕಥನ, ಔಷಧೀಯ ಸಸ್ಯ ಸಂಪತ್ತು ಮತ್ತು ಪ್ರಕೃತಿ ಸೌಂದರ್ಯಗಳ ಸಮನ್ವಯದಿಂದ ರೂಪುಗೊಂಡಿರುವ ಅಪೂರ್ವ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ. ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು, ಕಲಾಸಕ್ತರಿಗೆ ಶಿಲ್ಪ ವೈಭವವನ್ನು, ಪ್ರಕೃತಿ ಪ್ರಿಯರಿಗೆ ಹಸಿರಿನ ಸೌಂದರ್ಯವನ್ನು ಮತ್ತು ಜ್ಞಾನಾಸಕ್ತರಿಗೆ ಪುರಾಣದ ಅರಿವನ್ನು ನೀಡುವ ಹನುಮಗಿರಿ ದಕ್ಷಿಣ ಕನ್ನಡದ ಒಂದು ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತಾಗಿ ಸದಾ ಕಂಗೊಳಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.